श्रीगुरुभ्यो नमः। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणब्रह्मितान् सशास्त्रप्रवचनासक्तान् केलिमिलार्यान् गुरून् भजे। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ते गुरुं मम। हरिः ओं। ಶ್ರೀಶಾಪಾಹಿ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಗದ್ಯ ರೂಪ, ಸಾಹಿತ್ಯ ರೂಪ, ಮಂತ್ರ ರೂಪ, ಉಪನಿಷತ್ ರೂಪ, ಗ್ರಂಥ ರೂಪವಾಗಿದೆ. ಇದರಲ್ಲಿ 81ನೆಯ ಗದ್ಯ ಪುರಾಣ ಪುರುಷೋತ್ತಮ. ಪುರಾಣ ಪುರುಷೋತ್ತಮ ಇಂದಿದ್ದರಿಂದ ಭಗವಂತರನ್ನು ತಿಳಿಸುವ 4 ಲಕ್ಷ ಶ್ಲೋಕಗಳು ಪುರಾಣಗಳು ಪುರುಷೋತ್ತಮನನ್ನು ತಿಳಿಸುತ್ತಿದೆ ಎಂಬ ಒಟ್ಟು ತಾತ್ಪರ್ಯ ಅರ್ಥವನ್ನು ಶ್ರೀ ಪುರಂದರದಾಸರು ತೋರಿಸಿದ್ದಾರೆ. 18 ಪುರಾಣಗಳಲ್ಲಿ ಬ್ರಹ್ಮ ಪುರಾಣದ ವಚನಗಳನ್ನು ನಾವು ನೋಡುತ್ತಿದ್ದೆವು. ಪ್ರಸ್ತುತ ಬ್ರಹ್ಮ ಪುರಾಣದ ಮುಂದಿನ ವಚನ ತ್ರಿವಿಧಾಃ ಪುರುಷಾ ಲೋಕೆ ನೀಚ ಮಜ್ಜ ವಿದಾಸಿನಃ. ತ್ರಿವಿಧಾ ಪುರುಷಾ ಲೋಕೆ ನೀಚ ಮಜ್ಜ ವಿದಾಸಿನಃ ಎಂಬುದು ಭಾಗವತ 1ನೇ ಸ್ಕಂದ 3ನೇ ಅಧ್ಯಾಯ 26ನೇ ಶ್ಲೋಕಕ್ಕೆ ಶ್ರೀಮದಾನಂದ ತೀರ್ಥರು ಈ ವಾಕ್ಯವನ್ನು ಉದ್ಧರಿಸಿದ್ದಾರೆ. 3ನೇ ಅಧ್ಯಾಯ ಭಗವಂತನ ವಿಶೇಷ ಅವತಾರಗಳನ್ನು ತಿಳಿಸುವ ಪ್ರಸಕ್ತದಲ್ಲಿ ಅವತಾರ ಹಿ ಅಸಂಖ್ಯೇಯ ಹರೇಃ ಸತ್ವನಿಧೇ ದ್ವಿಜಃ ಯಥಾ ವಿದಾಸಿನಃ ಕುಲ್ಯಾಃ ಸರಸಃ ಸ್ಯುಃ ಸಹಸ್ರಶಃ ಎಂಬಲ್ಲಿ ವಿದಾಸಿನಃ ಅಂದರೆ ಉನ್ನತಾತ್ ಭಿನ್ನಾದ್ವಾ ತ್ರಿವಿಧಾ ಪುರುಷಾ ಲೋಕೆ ನೀಚ ಮಜ್ಜ ವಿದಾಸಿನಃ ಇತಿ ಬ್ರಾಹ್ಮಿ ಎಂದು ಶ್ರೀಮದಾನಂದ ತೀರ್ಥರು ಅದರ ತಾತ್ಪರ್ಯವನ್ನು ವಿವರಿಸಿದ್ದಾರೆ. ಭಗವಂತನ ಅವತಾರಗಳು ಎಷ್ಟಿದೆ ಅಂತ ನಾವು ತಿಳಿಯಬೇಕಾದಾಗ ಭಗವಂತನ ಅವತಾರಗಳನ್ನು ಇಷ್ಟು ಅಂತ ಸಂಪೂರ್ಣವಾಗಿ ನಿರೂಪಿಸೋಕ್ಕೆ ಸಾಧ್ಯವೇ ಇಲ್ಲ. ಹೇಗೆ ಉನ್ನತ ಸ್ಥಳದಲ್ಲಿರುವ ಅಥವಾ ಭಿನ್ನವಾದ ಸರೋವರದಿಂದ ಸಾವಿರಾರು ಸಣ್ಣ ಸಣ್ಣ ಕಾಲುವೆಗಳು ಹೊರಡುತ್ತಿವೆಯೋ ಹಾಗೆ ಜ್ಞಾನ ಬಲಾದಿ ಸಾಧುಗುಣವುಳ್ಳ ಪೂರ್ಣನಾದ ಶ್ರೀಹರಿ ಮೂಲ ರೂಪದಿಂದ ಅನಂತಾನಂತ ರೂಪಗಳು ಹೊರಡುತ್ತದೆ. ಕಾಲುವೆಯ ಉದಾಹರಣೆಗೆ ಕೇವಲ ಮಂದ ಜನಗೆ ತಿಳಿಸಲು ಮಾತ್ರ. ವಸ್ತುತಸ್ತು ಕಾಲುವೆಗಳು ಅಥವಾ ನದಿಗಳು ಅಥವಾ ಪ್ರವಾಹಗಳು ಎಣಿಸಬಹುದು. ಶ್ರೀಹರಿಯ ಅವತಾರವನ್ನು ಯಾರಿಂದಲೂ ಎಣಿಸಲು ಸಾಧ್ಯವಿಲ್ಲ ಎಂಬುದು ಅವತಾರ ಹಿ ಅಸಂಖ್ಯೇಯ ಹರೇಃ ಸತ್ವನಿಧೇ ದ್ವಿಜಃ ಯಥಾ ವಿದಾಸಿನಃ ಕುಲ್ಯಾಃ ಸರಸಃ ಸ್ಯುಃ ಸಹಸ್ರಶಃ. ಶ್ರೀ ವೇದವ್ಯಾಸದೇವರು ಪ್ರಸ್ತುತ ಸರಸಃ ಸ್ಯುಃ ಸಹಸ್ರಶಃ. ಸರಸಃ ಅಂದರೆ ಸರೋವರಗಳು ಯಾವಾಗ ಒಂದು ದಂಡೆಯಲ್ಲಿ ಹರಿಯುತ್ತೋ ಆಗ ಎಲ್ಲಿ ತಗ್ಗು ಬರುತ್ತೋ ಅಲ್ಲಿ ಭಾಗಗಳಾಗಿ ಹರಿದು ಹೋಗ್ತಾ ಇರುತ್ತೆ. ಅದಕ್ಕೆ ಕಾಲುವೆಗಳು ಅಂತ ಹೆಸರು. ಹೀಗೆ ತನ್ನ ಉಗಮ ಸ್ಥಾನದಿಂದ ಸಮುದ್ರ ಸೇರುವ ತನಕ ಒಂದು ಸರೋವರವಾಗಲಿ ನದಿಯಾಗಲಿ ಅನಂತ ಕಾಲುವೆಗಳನ್ನು ನಿರ್ಮಿಸುತ್ತೆ.
ನಾವು ಎಣಿಸಿಕೊಂಡು ಬಂದರೆ ಈ ನದಿಗಳಿಗೆ ಎಷ್ಟು ಕಾಲುವೆಗಿದೆ ಅಂತ ಎಣಿಸಿದ್ರೆ ಭೂಗೋಳದಲ್ಲಿ ಕೆಲವು ಕಾಲದ ನಂತರ ಆ ಕಾಲುವೆಗಳು ಕೆಲವು ಮುಚ್ಚಿ ಹೋಗುತ್ತದೆ. ಮಣ್ಣು ಅಡ್ಡ ಬಂತು, ಆಗ ತಗ್ಗು ತುಂಬಿ ಹೋಯಿತು ಅಂದರೆ ಆ ಕಾಲುವೆ ನಿಂತು ಹೋಗುತ್ತೆ. ಆದರೆ ಇನ್ನೊಂದು ಕಡೆ ಕಾಲುವೆಗಳು ಏರ್ಪಾಟಾಗಿರುತ್ತೆ. ಹೀಗೆ ನಾವು ಸುಮ್ಮನೆ ಗಣನೆಗೆ ನೋಡಿದರೆ ಒಂದು ಸಾಮಾನ್ಯ ಕ್ಷುದ್ರ ನದಿ, ಸಣ್ಣ ನದಿಯಾದರೂ ಸಹ ಸಾವಿರಾರು ಕಾಲುವೆಗಳು ನಾವು ಗುರುತಿಸಬಹುದು. ಹಾಗೆ ಭಗವಂತನನ್ನು ತಿಳಿಯಲು ಪ್ರಯತ್ನಪಟ್ಟ ಮಂದ ಜನರು ಸಹ ಭಗವಂತನಿಗೆ ಸಾವಿರಾರು ರೂಪಗಳಿದೆ ಎಂದು ನಾವು ಚಿಂತಿಸಬಹುದು. ಏಕೆಂದರೆ ಪ್ರಪಂಚದಲ್ಲಿ ಕಾಣುವ ಏನು ಪದಾರ್ಥಗಳು ನೋಡುತ್ತೇವೆ ಅಂತ ಯಾರಿಗಾದ್ರೂ ಕೇಳಿದರೆ 1,000 ಪದಾರ್ಥ ನೋಡಿದ್ದೇನೆ, 10,000 ನೋಡಿದ್ದೇನೆ, 1,00,000 ನೋಡಿದ್ದೇನೆ, ಕೋಟಿ ನೋಡಿದ್ದೇನೆ ಅಂತ ಹೇಳಬಹುದು. ಆ ಎಲ್ಲ ರೂಪಗಳು ಆ ರೂಪದಲ್ಲಿ ಇದ್ದವನೇ ಭಗವಂತನಾದ್ದರಿಂದ ಇದೆಲ್ಲವೂ ಭಗವಂತನ ಅವತಾರಗಳೇ ಆಗುತ್ತದೆ. ಅವತಾರ ಅಂದರೆ ಏನು ಅಂದರೆ ಅವ ಇಲ್ಲಿ ಕಾಣುತ್ತಿರುವನು. ತಾರತಿ ಈ ಪದಾರ್ಥದಂತೆ ಅವ ಭಗವಂತ ಇರುವವನು. ಒಂದು ಕಾಣದೊಳಗೆ, ಫಲದೊಳಗೆ, ಎಲೆಯೊಳಗೆ, ನೀರಿನೊಳಗೆ, ಬೆಂಕಿಯಲ್ಲಿ, ಗಾಳಿಯಲ್ಲಿ, ವೃಕ್ಷದಲ್ಲಿ, ಮನುಷ್ಯರಲ್ಲಿ ಹೀಗೆ ಇರುವನು. ಎಲ್ಲೆಲ್ಲಿ ಯಾವ್ಯಾವ ರೂಪ ಅಂತ ನಾವು ಕಾಣುತ್ತೇವೆಯೋ ಎಲ್ಲ ರೂಪಕ್ಕೆ ಆವರಣ ರೂಪವಾಗಿ ಮತ್ತು ಮಧ್ಯವರ್ತಿಯಾಗಿ ಭಗವಂತ ನೆಲೆಸಿದ್ದಾನೆ. ಸರ್ವತ್ರ ನೆಲೆಸಿದ್ದಾನೆ. ಮುಖ್ಯವಾಗಿ ಅವರ ಹೃದಯದಲ್ಲಿ ಇರ್ತಾರೆ, ಜೀವರಲ್ಲಿ, ಜಡದಲ್ಲಿ ಸರ್ವತ್ರ ವ್ಯಾಪಿಸಿರುತ್ತಾನೆ. ಆದರೆ ನಾವು ತಿಳಿಯಲಿಕ್ಕೋಸ್ಕರವಾಗಿ ಆವರಣ ಅಂತ ಮಾಡಬೇಕು, ಇಲ್ಲದೆ ಎಲ್ಲ ಕಡೆನೂ ಒಂದೇ ಪದಾರ್ಥ ಅಂತ ತಿಳಿಯಬೇಕಾಗಿತ್ತು. ಅದನ್ನು ಸಹ ವಿಶೇಷ ಆಕಾರವಾಗಿ ಭಿನ್ನ ಭಿನ್ನವಾದ ಪದಾರ್ಥವನ್ನು ತಿಳಿಯೋಕ್ಕೋಸ್ಕರವಾಗಿ ಒಬ್ಬನೇ ಭಗವಂತನಾದರೂ ಸಹ ಎಲ್ಲ ಪದಾರ್ಥವನ್ನು ವಿಭಿನ್ನತೆಯ ನಮಗೆ ತಿಳಿಸಿಕೊಡ್ತಾ ಇದ್ದಾನೆ. ಈ ಕಾಲದಲ್ಲಿ ಬ್ರಹ್ಮಪುರಾಣ ಒಂದು ವಾಕ್ಯವನ್ನು ಹೇಳುತ್ತದೆ. ವಿದಾಸ್ಯನಃ ಅಂದರೆ ತ್ರಿವಿಧ ಪುರುಷ ಲೋಕೆ ನೀಚ ಮಧ್ಯ ವಿದಾಸಿನಃ ಇತಿ ಬ್ರಾಹ್ಮಿ. ನಾವು ಮನುಷ್ಯರನ್ನು ಕಂಡಾಗ ಮನುಷ್ಯರು ಪ್ರಾಣಿಗಳಿಂದ ಭಿನ್ನರಾಗಿರುತ್ತಾರೆ, ಸಸ್ಯಗಳಿಂದ ಭಿನ್ನರಾಗಿರುತ್ತಾರೆ. ಏಕೆಂದರೆ ಪ್ರಾಣಿಗಳು ನಗುವುದಿಲ್ಲ, ಸಸ್ಯಗಳು ಓಡಾಡುವುದಿಲ್ಲ. ಇದೆರಡನ್ನು ಕಾಣಬಹುದಾಗಿರ್ತಕ್ಕಂಥದ್ದು ಯಾವುದರಲ್ಲಿ? ನಾವು ಜೀವರಲ್ಲಿ ನೋಡಬಹುದು. ಅವರು ಓಡಾಡುತ್ತಾರೆ ಇರ್ತಾರೆ ಮತ್ತು ನಗುತ್ತಾರೆ, ಅಳುತ್ತಾರೆ, ಮಾತಾಡುತ್ತಾರೆ. ಇದು ನಾವು ವೃಕ್ಷ ಜೀವರಲ್ಲಿ ಅಥವಾ ಪಶು ಜೀವರಲ್ಲಿ ನೋಡೋಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಈ ಕೇವಲ ಮನುಷ್ಯ ಜಾತಿಯಲ್ಲಿ ಮಾತ್ರ ಬ್ರಹ್ಮಪುರಾಣ 3 ಭಾಗವನ್ನು ಇಲ್ಲಿ ತೋರಿಸಿದ್ದಾರೆ. ಸಕಲ ಜೀವರು ಅಂತ ಹೇಳಿದಾಗ ಪಶುಗಳು ಜೀವರೇ, ಸಸ್ಯಗಳು ಜೀವರೇ. ಅಲ್ಲಿ ಜಾತಿಯನ್ನು ಇಲ್ಲಿ ಈ ಪ್ರಸಂಗದಲ್ಲಿ ಹೇಳಲ್ಪಟ್ಟಿಲ್ಲ. ಮನುಷ್ಯರಲ್ಲಿ ಮಾತ್ರ ತಿಳಿಸಿದ್ದಾರೆ. ತ್ರಿವಿಧ ಪುರುಷ ಲೋಕೆ ನೀಚ ಮಧ್ಯ ವಿದಾಸಿನಃ. 3 ವಿಧವಾದ ಪುರುಷರು ನಮಗೆ ಕಾಣಿಸಿಕೊಳ್ಳುತ್ತಾರೆ. ನಾವು ಮಾತನಾಡುವಾಗ ನಮಗೆ ವ್ಯವಹಾರಕ್ಕೆ ಸಿಲುಕುವ ಮನುಷ್ಯರು 3 ವಿಧವಾಗಿರುತ್ತಾರೆ ಎಂದು ತೋರಿಸಿದ್ದಾರೆ. ನೋಡಿ, ನಾವು ಸಾಧಾರಣವಾಗಿ ಜನರನ್ನು 2 ವಿಧವಾಗಿ ಗುರುತಿಸ್ತೇವೆ, ಒಂದು ಹೆಣ್ಣು, ಒಂದು ಗಂಡು ಅಂತ. ಇದು ಕೇವಲ ಬಾಹ್ಯ ಶರೀರದಿಂದ ನಾವು ಗುರುತಿಸುವುದೇ ಹೊರತು ಒಳಗಿನ ಶರೀರದಿಂದ ಗುರುತಿಸುವುದಲ್ಲ. ವೇದವ್ಯಾಸ ದೇವರು ಒಳಗಿನ ಶರೀರದ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ. ಈ ಸ್ತ್ರೀ ಪುರುಷ ಎಂಬುದು ಕೇವಲ ಬಾಹ್ಯ ಲಾಂಛನವಪ್ಪ, ಆದರೆ ಅದು ಮುಖ್ಯವಲ್ಲ, ಹೊರಗಡೆ ಇರತಕ್ಕಂಥದ್ದು. ಏಕೆಂದರೆ ಅದು ಬಾಹ್ಯ ಶರೀರಕ್ಕೆ ಸಂಬಂಧಪಟ್ಟಿದ್ದು. ಅದು ಸ್ವರೂಪದಲ್ಲೂ ಅದೇ ಲಿಂಗ ಇದ್ದರೂ ಸಹ ಅದನ್ನು ನಾವು ಪ್ರಮುಖವಾಗಿ ನೋಡಬೇಡಿ.
ಅಂತಃಕರಣದಲ್ಲಿರ್ತಕ್ಕಂಥ ಸ್ವರೂಪವನ್ನು ನೋಡಿ ಅಂತ ತಿಳಿಸಿದ್ದಾರೆ. ಆ ಸ್ವರೂಪದಲ್ಲಿ 3 ವಿಧವಾಗಿರುತ್ತದೆ. ಪುರುಷ ತ್ರಿವಿಧ ಪುರುಷ ಲೋಕೆ ನೀಚ ಮಜ್ಜ ವಿದಾಸಿನಃ. ಇಷ್ಟು ಜನರು ನಾವು ಕೋಟಿ ಜನರು ನೋಡಿದರೂ ಸಹ ನೋಡಿದ ಕೂಡಲೇ ಯಾವ ವ್ಯಕ್ತಿಗೂ ಇವನು ಉತ್ತಮ ವ್ಯಕ್ತಿ, ಮಧ್ಯಮ ವ್ಯಕ್ತಿ, ನೀಚ ವ್ಯಕ್ತಿ ಎಂದು ನಾವು ಪರಿಗಣನೆ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಏಕೆಂದರೆ ಪರಬುದ್ಧಿ ಅಪ್ರತ್ಯಕ್ಷತ್ವಾತ್. ಹೊರಗಿನ ವೇಷಭೂಷಣಗಳು, ನಡಿಗೆಗಳು, ಮಾತು, ಅವರ ಅಲಂಕಾರಗಳು, ಇದರಿಂದ ನಾವು ಮನಸ್ಸು ಹೋಗಿ ನಾವು ಇದರಂತೆ ನಾವು ನಿರ್ಧಾರ ಮಾಡಲು ಸಾಧ್ಯವಿಲ್ಲ. ಹಾಗಾದರೆ ಇಲ್ಲಿ ಬ್ರಹ್ಮಪುರಾಣದ ಹೇಳಿದ ವಾಕ್ಯ ನಮಗೆ ನಿಷ್ಪ್ರಯೋಜನವೇನು? ಯಾತಕ್ಕೋಸ್ಕರವಾಗಿ ಇಲ್ಲಿ ಹೇಳಿದರು? ಇದನ್ನು ತಿಳಿಸಲು ಪುರಂದರದಾಸರು ನುಡಿದ ಶಬ್ದ ಪುರಾಣ ಪುರುಷೋತ್ತಮ. ಏನು ಪುರಾಣ ಪುರುಷೋತ್ತಮಗೂ ತ್ರಿವಿಧ ಜೀವರಲ್ಲೂ ನಾವು ಏನನ್ನು ನಾವು ತಿಳಿಯಬಹುದು ಅಂದರೆ, ಪುರಾಣ ಪುರುಷೋತ್ತಮ ಭಗವಂತನನ್ನು ಈ ಜನರು ಯಾವ ರೀತಿಯಲ್ಲಿ ಅರಿತುಕೊಂಡಿದ್ದಾರೋ ಆ ರೀತಿಯಲ್ಲಿ ನಾವು ಜನರನ್ನು ತಿಳಿಸಬಹುದು. ಒಂದು ಕಬ್ಬಿಣವನ್ನು ಎದುರುಗಡೆ ನೋಡಿದಾಗ ಕಬ್ಬಿಣ ಅಂತ ತಿಳಿಯೋಕೆ ಸಾಧ್ಯವಿಲ್ಲ. ಆಗ ಕಬ್ಬಿಣದ ಪರೀಕ್ಷೆಗೆ ನಾವು ಆಯಸ್ಕಾಂತ ಮ್ಯಾಗ್ನೆಟ್ ಇದನ್ನು ಹಾಕಿದಾಗ ಆ ಕಬ್ಬಿಣವು ಸರಕ್ಕಾಗಿ ಆಕರ್ಷಿತವಾಗುತ್ತದೆ. ಆಗ ಅದರಲ್ಲಿ ಕಬ್ಬಿಣದ ಅಂಶ ಇದೆ ಅಂತ ನಾವು ತಿಳಿಯುತ್ತೇವೆ. ಹಾಗೆ ಪುರುಷೋತ್ತಮ ಎಂಬತಕ್ಕಂಥವನು ಮ್ಯಾಗ್ನೆಟ್, ಆಕರ್ಷಕ ವ್ಯಕ್ತಿ ಪುರುಷೋತ್ತಮ ಭಗವಂತ. ಯಾರು ಭಗವಂತನಿಗೆ ಸಮ್ಮುಖವಾಗಿರುತ್ತಾರೋ ಅವರು ಸಾತ್ವಿಕರು, ವಿಮುಖರಾಗಿರುತ್ತಾರೋ ಅವರು ತಾಮಸರು, ಯಾರು ಉದಾಸೀನ ಪ್ರವೃತ್ತರಾಗಿರುತ್ತಾರೋ ಅವರು ರಾಜಸರು. ಇದು ಮುಖ್ಯವಾಗಿ ನಾವು ತಿಳಿಯಬೇಕಾದ್ದು. ನಾವು ಭಗವಂತನ ವಿಷಯವನ್ನು ವಿಮುಖರಾಗಿದ್ದವರಲ್ಲಿ ನಾವು ಎಷ್ಟು ಹೇಳಿದರೂ ಸಹ ಅವ್ರಿಗೆ ಮುಖಚರ್ಯವು ಬದಲಾವಣೆ ಆಗುವುದಿಲ್ಲ. ಅವರು ಒಳಗಡೆ ಬಂಡೆ ಕಲ್ಲಿನ ಮೇಲೆ ನೀರು ಸುರಿದಂತೆ, ಹಿಂದೆ ನಾವು ಉದಾಹರಿಸಿದಂತೆ ಎಷ್ಟೇ ಮಳೆ ಬಂದರೂ ಬಂಡೆ ಕಲ್ಲು ಒಳಗಡೆ ಹೋಗುವುದೇ ಇಲ್ಲ. ಹಾಗೆ ಬಂಡೆ ಕಲ್ಲಿನಂತೆ ಇರತಕ್ಕಂಥ ನೀಚರಲ್ಲಿ ಭಗವಂತನ ಪುರುಷೋತ್ತಮನ ಮಹಿಮೆಯನ್ನು ಎಷ್ಟು ಹೇಳಿದರು, ಎಷ್ಟು ಪಾಡಿದರು ಅವರಿಗೆ ಯಾವ ವಿಕಾರವೂ ನಾವು ಕಾಣುವುದಿಲ್ಲ. ಅಂತಹವರು ವಿಮುಖರಾದವರು ನೀಚ ಜೀವರು ಅಂತ ಹೆಸರು. ಕೆಲವು ಕಾಲದಲ್ಲಿ ಮಾತ್ರ ಆ ದೇಶಕ್ಕೆ ಕಾಲಕ್ಕೆ ತಕ್ಕಂತೆ ಆಡಂಬರ ರೂಪವಾಗಿ ಅಲಂಕಾರಪ್ರಾಯವಾಗಿ ಕುಡಿದು ಕುಪ್ಪಳಿಸಿ ಮತ್ತೆ ವಿಮುಖರಲ್ಲಿ ಸೇರಿದಾಗ ಸಪ್ಪಿಯಾಗಿ ಅವರಂತೆ ನಡೆಸುವರು, ಉದಾಸೀನ ಪ್ರವೃತ್ತಿ ಉಳ್ಳವರು ಅಂತ ಅರ್ಥ. ಅಂದರೆ ಅವರು ಪ್ರವಾಹದಲ್ಲಿ ಕೊಚ್ಚಿ ಹೋಗತಕ್ಕಂಥ ಸ್ವಾಧೀನ ಅಂದರೆ ತಮ್ಮ ಸ್ವಾಯತ್ತೆಯನ್ನು ಹೆಚ್ಚು ಪ್ರದರ್ಶನ ಮಾಡದೆ ಯಾವ ಪ್ರವಾಹದಲ್ಲಿ ಯಾರು ಫಲ ಇರುತ್ತೋ ಅಲ್ಲಿ ಜೊತೆಯಲ್ಲಿ ನಿಲ್ಲತಕ್ಕಂಥ ಅವರು ಉದಾಸೀನರು, ಅವರೇ ರಾಜಸರು. ಮತ್ತು ಉತ್ತಮರು ಎಂದಿಗೂ ಭಗವಂತನ ಸಮ್ಮುಖವಾಗಿ ಭಗವಂತನ ಪ್ರಜ್ಞೆಯಲ್ಲಿ, ಭಗವಂತನ ಆರಾಧನೆಯಲ್ಲಿ, ಭಗವದ್ ರೂಪದಲ್ಲಿ, ಭಗವತ್ ಚಿಂತನೆಯಲ್ಲಿ, ಭಗವತ್ ತಪಸ್ಸಿನಲ್ಲೇ ಸದಾ ನಿರತರಾದವರು ಎಂದರ್ಥ. ಇದರಿಂದ ಪುರುಷೋತ್ತಮನನ್ನು ಹೇಗೆ ತಿಳಿಯಬೇಕು ಎಂದರೆ, ಪುರುಷೋತ್ತಮನಾದ ಭಗವಂತ ಈ ಮೂವರಲ್ಲೂ ನಿಂತು ಅವರವರ ನಿಯತವಾದ ಸ್ವರೂಪವನ್ನು ಈ ರೀತಿಯಲ್ಲಿ ವ್ಯಕ್ತಪಡಿಸುತ್ತಿದ್ದಾನೆ. ಇದರಿಂದ ನಾವು ಪುರುಷೋತ್ತಮನನ್ನು ತಿಳಿದಾಗ ಪುರುಷೋತ್ತಮನೇ ತನ್ನವರಾರು, ವಿಮುಖರಾರು, ಉದಾಸೀನರಾರು ಎಂಬತಕ್ಕಂಥದ್ದು ನಮಗೆ ತಿಳಿಸ್ಕೊಡ್ತಾ ಇದ್ದಾನೆ. ಇಂತಹ ದರ್ಪಣಾಕಾರವಾಗಿ ಇರತಕ್ಕಂಥ ಭಗವಂತ ಸಾಧಾರಣ ಜನರಿಗೂ ಸಹ ಭಗವಂತ ತ್ರಿವಿಧ ಜೀವರನ್ನು ಬೇರ್ಪಡಿಸಿ ತಿಳಿಸುವ ಸನ್ಮಾರ್ಗವನ್ನು ಬೋಧಿಸುತ್ತಾನೆ. ನಾವು
ಉತ್ತಮನ ಮಾರ್ಗವನ್ನು ಅವರ ಸಂಪರ್ಕವನ್ನು ಸಮಾಗಮವನ್ನು ಹೊಂದಿದಾಗ ನಮಗೆ ಇಷ್ಟರೂಪವಾದ ಇಷ್ಟ ಸಾಧನವನ್ನು ನಮಗೆ ಬಹಳ ಹಗುರಾಗಿ ಸಿಗುತ್ತದೆ. ದುಷ್ಟ ಜನರಿದ್ದಾಗ ನಮ್ಮ ಮನಸ್ಸು ಕ್ಲೇಶಕ್ಕೆ ಒಳಗಾಗುತ್ತದೆ, ಇಂದ್ರಿಯಗಳು ರೋಗಪೀಡಿತವಾಗುತ್ತದೆ. ಉದಾಸೀನರಾಗಿದ್ದಾಗ ವ್ಯರ್ಥ ಕಾಲ ಕಳೆಯುತ್ತೇವೆ. ಒಳ್ಳೆಯ ಕಾಲದಲ್ಲೂ ಸಹ ನಾವು ಉದಾಸೀನರಾಗಿ ಆಲಸ್ಯಪರರಾಗಿರುತ್ತೇವೆ. ಇದನ್ನು ನಾವು ಗಮನಿಸಬೇಕಾದಾಗ ಪುರುಷೋತ್ತಮನ ಅನುಗ್ರಹವನ್ನು ನಾವು ಹೇಗೆ ಸಂಪಾದನೆ ಮಾಡಿಕೊಳ್ಳಬಹುದು ಎಂಬುದಕ್ಕಂಥದ್ದು ಇಲ್ಲಿ ನಿರ್ದೇಶಿತವಾಗುತ್ತದೆ. ಯಾವ ಸಂದರ್ಭದಲ್ಲಿ, ಯಾವ ಸಮಾಗಮದಲ್ಲಿ, ಯಾವ ಸಂಗಮದಲ್ಲಿ ಭಗವಂತನ ಉತ್ಕರ್ಷತೆಯನ್ನು ನಾವು ಹೇಳುತ್ತೇವೆಯೋ ಕೇಳುತ್ತೇವೆಯೋ ಅವರೇ ಸಜ್ಜನರು, ಉತ್ತಮರು ಎಂದು ಹೆಸರು ಎಂಬ ನಿರ್ಧಾರಣೆ ನಾವು ಪಡೆದುಕೊಂಡು ಪುರುಷೋತ್ತಮನ ಆರಾಧನೆ ಮಾಡುವುದಕ್ಕೆ ಸಹಾಯಕವಾಗುವ ಮೈಲಿಗಲ್ಲು ನೀಚ, ಮಧ್ಯಮ ಮತ್ತು ಉತ್ತಮ ಎಂಬ ತ್ರಿವಿಧ ವಿಭಾಗವನ್ನು ಶ್ರೀ ಪುರಂದರದಾಸರು ನಮಗಾಗಿ ತಿಳಿಸಿಕೊಟ್ಟಿದ್ದಾರೆ. ಇದು ಶ್ರೇಷ್ಠವಾದ, ಅತಿ ಉತ್ತಮವಾದ, ಅತಿ ರಹಸ್ಯವಾದ ಪ್ರಮೇಯವಾಗಿದೆ. ಇಂತಹ ಅತ್ಯಂತ ಅಮೂಲ್ಯವಾದ ಪ್ರಮೇಯವನ್ನು ತಿಳಿಸಿದ ಶ್ರೀ ಪುರಂದರದಾಸರಿಗೆ ನಮಸ್ಕರಿಸುತ್ತಾ, ಅವರ ಅಂತರ್ಯಾಮಿಯಾಗಿದ್ದ ಪುರಂದರ ಭಟ್ಟರಿಗೆ ವಿಶೇಷವಾಗಿ ನಮಸ್ಕರಿಸುತ್ತಾ, ಇಂಥ ತ್ರಿವಿಧ ವಿಭಾಗವನ್ನು ತಿಳಿಸಿಕೊಟ್ಟು ನಮ್ಮ ಸನ್ಮಾರ್ಗವನ್ನು ಒದಗಿಸುವ ನಮ್ಮ ತಂದೆ ತಾಯಿಗಳಾಗಲಿ, ಗುರು ಹಿರಿಯರಾಗಲಿ, ತತ್ವಾಭಿಮಾನಿ ದೇವತೆಗಳು ಮತ್ತು ವಾಯುದೇವರು ಇವರ ವಿಶೇಷ ಅನುಗ್ರಹ ಮುಖರಾಗಿರುವುದರಿಂದಲೇ ಇದು ಸಾಧ್ಯವಾಗಿದೆ. ಆದ್ದರಿಂದ ಅವರಲ್ಲಿರ್ತಕ್ಕಂಥ ಭಗವಂತನು ಸ್ಮರಿಸಿ, ಇವರೆಲ್ಲರೂ ಅಸ್ವತಂತ್ರರು, ಸ್ವತಂತ್ರವಾದ ಭಗವಂತ ಲಕ್ಷ್ಮೀ ನಾರಾಯಣ ಪಾದಕಮಲದಲ್ಲಿ ನಮ್ರವಾಗಿ ಭೂಯಿಷ್ಠ ಅಂತೆ ನಮ್ಮ ಉಕ್ತಿವಿದೆ ಮಾ ಎಂದು ಹೇಳಿ ವಿನಮ್ರಿಸೋಣ. ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.